ನೂರಕ್ಕೆ ನೂರು ಸತ್ಯ. ಯಾಕೆಂದರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ, ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ. ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ ಈ JDS ಅವರು ಅವ್ರ ಜೊತೆ ಕೊಯ್ಲೇಷನ್ ಆದಮೇಲೆ ಅವ್ರಿಗೇನಂದ್ರೆ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ನಿಂತ್ಕೋತಾರೆ, ಕಾರ್ಯಕ್ರಮ ಸಭೆಗಳು ಕರೆದಾಗ JDS ಕಾರ್ಯಕರ್ತರು ಜೊತೆಲಿ ನಿಂತ್ಕೋತಾರೆ. ಹಾಗಾಗಿ ಆ ಅಡ್ವಾಂಟೇಜ್ ತಗೊಂಡು ಅವರು JDSನ ಮುಗಿಸ್ತಾ ಇದ್ದಾರೆ. ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡ್ರಿ, ಈಗ ಬಡವ್ರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪ ಸರ್ಕಾರದ್ದು. ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡಿಕೂ ಬಂದಿದ್ರು, ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಜನ ಕೆಟ್ಟರು ಅಂತ. ಭಾಳಷ್ಟು ಬಡ ಕುಟುಂಬದವರು 60-70 ವಯಸ್ಸಿನವರು, ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲ. ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ, 2,000 ರೂಪಾಯಿ ಕೊಡ್ತಾ ಇದೆ ಮಹಿಳೆಯರಿಗೆ, ಅಕ್ಕಿ ಕೊಡ್ತಾ ಇದೆ kg. ನಮ್ಮ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ 3,000, ಡಿಪ್ಲೊಮಾದವ್ರಿಗೆ 1,500 ತಿಂಗಳಿಗೆ ಕೊಡ್ತಾ ಇದೆ. ಈ ಸಹಾಯ ಮಾಡೋದು ತಪ್ಪ. ಭಾಳಷ್ಟು ಜನ ಕೆಲಸ ಇಲ್ಲ, ನಿಮ್ಗೆ ಗೊತ್ತು, ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ, ನೌಕರಿಗಳಿಲ್ಲ, ಓಲೈಕೆ ಇಲ್ಲ. ನೋಡ್ರಿ, ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾ ಇಲ್ಲ, ಯಾವುದೇ ಕೋಮ್ನವ್ರಿಗೆ ಒಂದು ನಿಮಿಷ ಕೇಳಿ, ಯಾವುದೇ ಕೋಮ್ನವ್ರಿಗೆ ಸೀಮಿತವಾಗಿ ಇಟ್ಟಿಲ್ಲ ಗ್ಯಾರಂಟಿ ಯೋಜನೆ. ನೋಡ್ರಿ, ಈಗ ಕೇಸು ಕೋಮು ಗಲಭೆ ಕೇಸ್ನ ಯಾವುದು ವಾಪಸ್ ತಗೊಂಡಿಲ್ಲ. ಈಗ ಕೇಳಿ, ಸತ್ಯಾಸತ್ಯತೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ. ಇದರಲ್ಲಿ ಸರ್ಕಾರದವ್ರದ್ದು ಆಸಕ್ತಿ ಇಲ್ಲ. ಇದರಲ್ಲಿ ಸರ್ಕಾರನೇ ತಗೊಳ್ಳೋದು ಅಂತಿಮವಾಗಿ. ಈಗ ನೋಡಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ. ತಪ್ಪಿತಸ್ಥರನ್ನ ಯಾರನ್ನೂ ಬಿಡಲ್ಲ. ಈಗ ಏನಾಗ್ತದೆ, ಒಂದು ಗಲಾಟೆ ಆದಾಗ 100 ಜನ ಮೇಲೆ ಕೇಸ್ ಆಗಿರ್ತದೆ. 100 ಜನ ತಪ್ಪು ಮಾಡಿರಲ್ಲ, ಯಾರೋ 2-3 ಜನ ಅವಿವೇಕಿಗಳು ಕಲ್ಲು ಹೊಡೆದವ್ರು, 2-3 ಜನ. ಆದರೆ ಈಗ ಇದನ್ನು ಪ್ರತಿಭಟನೆ ಹೋದಾಗ ಕಲ್ಲು ಹೊಡೆದ್ರು, ಇನ್ನೊಂದು ಮಾಡಿದ್ರು, ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ 100 ಜನ ಮೇಲೆ FIR ಆಗಿರ್ತದೆ. ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ, ಏನೋ ಆ ಸಂದರ್ಭಕ್ಕೆ ಸೇರ್ಕೊಂಡಿರ್ತಾರೆ. ಅಂಥವ್ರನ್ನ ಬಿಡಬೇಕಾಗಿರ್ತದೆ. ಸರ್ಕಾರ ಅದನ್ನ ಮಾಡಿರ್ತಾರೆ ಕಾನೂನು ಪ್ರಕಾರ. ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾ ಇಲ್ಲ ಅಂದರೆ ಅವ್ರು ಹೇಳಿದ್ದು, ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನೇಂದೇನೋ ಆ ಥರದ ಘಟನೆಗಳು ದೊಡ್ಡ ನಡೆದರೆ ಆ ಥರದ್ದು ನಡೆದಿಲ್ಲ, ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ. ದೊಡ್ಡದೇ ನೋಡ್ರಿ, ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ನೋಡ್ಕೊ ಬಂದಿರುವಂಥದ್ದು. ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ. ಈಗ ಹೋಗಲಿ, ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದಕ್ಕಾರ ಹೋರಾಟ ಮಾಡ್ತಾರ? ಅಭಿವೃದ್ಧಿಗೆ ಹೋರಾಟ ಮಾಡ್ತಾರ? ಓಲಿ, ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ, ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಟಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಮಾಡ್ತಾರೆ. ಅಂಥ ಧರ್ಮಸ್ಥಳದವ್ರನ್ನೇ ಅವ್ರು ಸಹಿಸ್ಕೊತಾ ಇಲ್ಲ. ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ, ಅದನ್ನು ಇವರು ಸಹಿಸ್ಕೋದೇ ಅವರಲ್ಲೇ 2 ಗುಂಪಾಗಿದೆ. ಇಷ್ಟೆಲ್ಲ ಘಟನೆ ನಡೀತಾ ಇರೋದು RSS BJP ಅವರಿಂದ ಇದು ನಡೀತಾ ಇರೋದು, ಬೇರೆಯವರಿಂದ ಅಲ್ಲ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ದೊಡ್ಡದಾಗಿ ಬಂದು ಅಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರೋ ಅದ್ರ ವಿಚಾರನ.